ಒನ್ ಗುಡ್ ನ್ಯೂಸ್. 5, 8, 9 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯಂತೆ 5, 8, 9, 11 ಬೋರ್ಡ್ ಪರೀಕ್ಷೆ ರದ್ದು ಮಾಡಿ ಆದೇಶಗೊಳಿಸುತ್ತಾರೆ. ಇದು ಅಪರಿಚಿತ RTI ಆಕ್ಟ್ ಪ್ರಕರಣವು ರದ್ದು ಮಾಡಿದ್ವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. RTI ಆಕ್ಟ್ ಪ್ರಕಾರ ಬೋರ್ಡ್ ಪರೀಕ್ಷೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಒತ್ತಡ ತಪ್ಪಿಸುತ್ತೆ. ಆ ನಿಟ್ಟಿನಲ್ಲಿ ಒತ್ತಡ ಕಡಿಮೆ ಆಗೋಸ್ಕರ ಈ ರೀತಿ ನಾವು ರದ್ದು ಮಾಡ್ತಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. ವ್ಯವಸ್ಥಿತವಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಬೋರ್ಡ್ ಪರೀಕ್ಷೆ ರದ್ದು ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಸದ್ಯಕ್ಕೆ ಬೋರ್ಡ್ ಪರೀಕ್ಷೆ ಇರೋದಿಲ್ಲ, ರದ್ದು ಮಾಡಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಪೋಷಕರು ಇದು 10th, 12th ಎಕ್ಸಾಮ್ಗೆ ಸಹಾಯ ಆಗುತ್ತೆ, ಶಿಕ್ಷಣದ ಗುಣಮಟ್ಟ ಕಳಪೆ ಆಗುತ್ತೆ. ಕಾಯ್ದೆ ಪ್ರಕಾರ 5ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಸ್ ಅಥವಾ ಫೇಲ್ ಅಂತ ಮಾತ್ರ ಘೋಷಣೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ಪರ ವಿರೋಧ ಕೂಡ ಎರಡು ಇದೆ. ಈ ರೀತಿ ಕರ್ನಾಟಕ ಸರ್ಕಾರ ಬೋರ್ಡ್ ಪರೀಕ್ಷೆಯನ್ನು ರದ್ದು ಮಾಡಿರೋದು ಅಭಿಪ್ರಾಯ ನಿಮ್ಮ ಕಾಮೆಂಟ್ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಫುಲ್ ಲಿಂಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಲಿಂಕ್ ಬಯೋ. ಥ್ಯಾಂಕ್ ಯು.